ನಾಯಕನಿಗೆ ಬೇರೆ ಪಕ್ಷದಿಂದ ಸಿಎಂ ಯೋಗ, ಭಾರಿ ಸಂಚಲನ ಸೃಷ್ಟಿಸಿದ ಸಿಎಂ ಕುರ್ಚಿ ಭವಿಷ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ತೋರಿಸ್ತಿದ್ದೇವೆ. ಕೈ ನಾಯಕನಿಗೆ ಬೇರೆ ಪಕ್ಷದಿಂದ ಸಿಎಂ ಯೋಗ, ಭಾರಿ ಸಂಚಲನ ಸೃಷ್ಟಿಸಿದ ಸಿಎಂ ಕುರ್ಚಿ ಭವಿಷ್ಯ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತೋರಿಸ್ತಿದ್ದೇವೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ತಾರ ಆ ನಾಯಕ? ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದ ಜ್ಯೋತಿಷಿ ಭವಿಷ್ಯ. ಕೈಪಡೆಯ ನಾಯಕನಿಗೆ ಬಿಜೆಪಿಯಿಂದ ಸಿಎಂ ಪಟ್ಟ. ಕೈ ನಾಯಕನಿಗೆ ಬಿಜೆಪಿಯಿಂದ ಸಿಎಂ ಪಟ್ಟದ ಆಫರ್ ಸಿಕ್ಕಿದೆಯಂತೆ. ಆ ಕೈ ನಾಯಕ ಯಾರು? ಭಾರಿ ಕುತೂಹಲವನ್ನ ಮೂಡಿಸಿದೆ. ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಬಿಗ್ ಭವಿಷ್ಯ ರಿವೀಲ್ ಮಾಡ್ತೀವಿ. ಕೈ ನಾಯಕನಿಗೆ ಬೇರೆ ಪಕ್ಷದಿಂದ ಸಿಎಂ ಯೋಗ ಸಿಗತ್ತಂತೆ. ಭಾರಿ ಸಂಚಲನ ಉಂಟು ಮಾಡಿದೆ ಜ್ಯೋತಿಷಿಯ ಈ ಭವಿಷ್ಯದ ಹೇಳಿಕೆ. ಸಿಎಂ ಕುರ್ಚಿ ಭವಿಷ್ಯದ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನ ತೋರಿಸ್ತಿದ್ದೇವೆ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರ್ತಾರ ಆ ನಾಯಕ? ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಸಿದೆ ಜ್ಯೋತಿಷಿಯ ಭವಿಷ್ಯ. ಕೈ ಪಡೆಯ ನಾಯಕನಿಗೆ ಬಿಜೆಪಿಯಿಂದ ಸಿಎಂ ಪಟ್ಟ ಸಿಗತ್ತಾ? ಕೈ ನಾಯಕನಿಗೆ ಬಿಜೆಪಿಯಿಂದ ಸಿಎಂ ಪಟ್ಟದ ಆಫರ್. ಆ ಕೈ ನಾಯಕ ಯಾರು? ಭಾರಿ ಕುತೂಹಲ. ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಬಿಗ್ ಭವಿಷ್ಯ ರಿವೀಲ್ ಮಾಡ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಕೈ ನಾಯಕನ ಭವಿಷ್ಯದ ಬಗ್ಗೆ, ಸಿಎಂ ಯಾರಾಗ್ತಾರೋ ಅನ್ನೋದ್ರ ಬಗ್ಗೆ ಒಂದು ಕಡೆ ಪವರ್ ಫೈಟ್, ಪವರ್ ಶೇರಿಂಗ್ ವಿಚಾರವಾಗಿ ರಾಜ್ಯದ ರಾಜಕೀಯದಲ್ಲಿ ಸಾಕಷ್ಟು ಕುತೂಹಲ, ಸಾಕಷ್ಟು ಬೆಳವಣಿಗೆಗಳು. ದಿನೇ ದಿನ ಒಂದು ಬಣದವರು ಒಂದು ಹೇಳಿಕೆಯನ್ನ ಕೊಟ್ರೆ ಇನ್ನೊಂದು ಬಣದವರು ಮತ್ತೊಂದು ಹೇಳಿಕೆಯನ್ನ ಕೊಡುವಂತ ರೀತಿಯಲ್ಲಿ ದಿನೇ ದಿನೇ ಬೆಳವಣಿಗೆಗಳನ್ನ, ವಿಚಿತ್ರ ಟ್ವಿಸ್ಟ್ಗಳನ್ನ ನೋಡ್ತಾನೆ ಇದ್ದೀವಿ. ಅದರ ಕುರಿತಂತೆ ಈಗ ಮತ್ತೊಬ್ಬರು ಸಿಎಂ ಆಗ್ತಾರೆ ಅಂತ ಖ್ಯಾತ ಜ್ಯೋತಿಷಿ ಭವಿಷ್ಯ ನುಡಿದಿರುವಂತದ್ದು. ಕೈ ನಾಯಕನಿಗೆ ಬೇರೆ ಪಕ್ಷದಿಂದ ಬರುತ್ತಂತೆ ಸಿಎಂ ಯೋಗ. ಭಾರಿ ಸಂಚಲನ ಉಂಟು ಮಾಡಿದೆ ಈ ಹೇಳಿಕೆ. ಇದು ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಣ್ಣಮಯ್ಯ ನುಡಿದ ಭವಿಷ್ಯ. ಖ್ಯಾತ ಕೈ ನಾಯಕನ ಜಾತಕ ವಿಶ್ಲೇಷಿಸಿದ ಪ್ರಕಾಶ್ ಅಮ್ಮಣ್ಣಯ್ಯ ಆ ನಾಯಕನಿಗೆ ಮುಖ್ಯಮಂತ್ರಿ ಯೋಗ ಇದೆ ಅಂತ ಹೇಳಿದ್ದಾರೆ ಜ್ಯೋತಿಷ್ಯ ವಿಜ್ಞಾನಿ. ಆ ಕೈ ನಾಯಕ ಯಾರು? ಭಾರಿ ಕುತೂಹಲವನ್ನ ಮೂಡಿಸಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಬಿಗ್ ಭವಿಷ್ಯವನ್ನ ರಿವೀಲ್ ಮಾಡ್ತಿದ್ದೀವಿ. ಇದು ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ನುಡಿದ ಭವಿಷ್ಯ. ಕೈ ನಾಯಕ ಅವರ ಜಾತಕವನ್ನ ವಿಶ್ಲೇಷಿಸಿದ್ದಾರೆ ಖ್ಯಾತ ಜ್ಯೋತಿಷ್ಯ ವಿಜ್ಞಾನಿ ಪ್ರಕಾಶ್. ಆ ನಾಯಕನಿಗೆ ಮುಖ್ಯಮಂತ್ರಿ ಯೋಗ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಕೈ ನಾಯಕ ಯಾರು? ಭಾರಿ ಕುತೂಹಲ ಈಗ ಮೂಡಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಬಿಗ್ ಭವಿಷ್ಯವನ್ನ ರಿವೀಲ್ ಮಾಡ್ತೀವಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಪವರ್ ಶೇರಿಂಗ್ ಮಧ್ಯೆ ನಾನು ಸಿಎಂ ಆಗಬೇಕು, ನೀನು ಸಿಎಂ ಆಗಬೇಕು ಅನ್ನುವಂಥ ವಿಚಾರಗಳ ಮಧ್ಯೆಯೇ ಈಗ ಪ್ರಕಾಶ್ ಅಮ್ಮಣ್ಣಯ್ಯನವರು, ಖ್ಯಾತ ಜ್ಯೋತಿಷಿಗಳು, ಜ್ಯೋತಿರ್ವಿಜ್ಞಾನಿಗಳು, ಇವರು ಇನ್ನೊಂದು ಸ್ಫೋಟಕ ಒಂದು ಭವಿಷ್ಯವನ್ನ ನುಡಿದಿರುವಂಥದ್ದು. ಯಾರಾಗ್ತಾರೆ ಈಗ? ಯಾರು ಫೈಟ್ ಮಾಡ್ತಿದ್ದಾರೆ ಅವರೇ ಸಿಎಂ ಆಗ್ತಾರಾ ಅಥವಾ ಬೇರೆಯವರಿಗೆ ಸಿಗತ್ತಾ? ಈ ನಾಯಕನಿಗೆ ಸಿಎಂ ಆಗುವ ಯೋಗ ಇದೆ, ಆದ್ರೆ ಬೇರೆ ಪಕ್ಷದಿಂದ ಸಿಗುತ್ತೆ ಅಂತೆಲ್ಲ ಹೇಳಿರುವಂತಹ ಸುದ್ದಿಗಳು ಏನಿದೆ, ಆಕ್ಚುಲಿ ಏನ್ ಹೇಳಿದ್ರು ಅವರು, ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಿವೀಲ್ ಮಾಡ್ತೀವಿ. ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ನುಡಿದ ಭವಿಷ್ಯ. ಖ್ಯಾತ ಕೈ ನಾಯಕನ ಜಾತಕ ವಿಶ್ಲೇಷಿಸಿದ್ದಾರೆ ಖ್ಯಾತ ಜ್ಯೋತಿಷಿ ಪ್ರಕಾಶ್ ಅಮ್ಮಣ್ಣಯ್ಯ ಅವರು. ಆ ನಾಯಕನಿಗೆ ಮುಖ್ಯಮಂತ್ರಿ ಆಗುವ ಯೋಗ ಇದೆ ಅಂತ ಬೇರೆ ಹೇಳಿದ್ದಾರೆ ಜ್ಯೋತಿರ್ವಿಜ್ಞಾನಿ. ಆ ಕೈ ನಾಯಕ ಯಾರು? ಭಾರಿ ಕುತೂಹಲ ಮೂಡಿದೆ. ಈಗ ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಬಿಗ್ ಭವಿಷ್ಯವನ್ನ ನಿಮ್ಮ ಮುಂದೆ ರಿವೀಲ್ ಮಾಡ್ತಿದ್ದೀವಿ ಅಶ್ವವೇಗ ನ್ಯೂಸ್ನಲ್ಲಿ. ಕಾಂಗ್ರೆಸ್ನಲ್ಲಿಯೂ ಕೂಡ ಈ ಭವಿಷ್ಯ, ಈ ಜ್ಯೋತಿಷಿ ಹೇಳಿದಂತಹ ಭವಿಷ್ಯ ಕಂಪನವನ್ನೇ ಸೃಷ್ಟಿ ಮಾಡಿದೆ. ಕೈಪಡೆಯ ನಾಯಕನಿಗೆ ಬಿಜೆಪಿಯಿಂದ ಸಿಎಂ ಪಟ್ಟ ಸಿಗತ್ತಾ ಅನ್ನುವಂಥ ನಿರೀಕ್ಷೆ ಇದು ಕೇರಳಕ್ಕೆ ಸಂಬಂಧಿಸಿದಂತಹ ಸ್ಟೋರಿ, ಶಶಿ ತರೂರ್ಗೆ ಸಂಬಂಧಿಸಿದ ಸ್ಟೋರಿ ಇದು. ತರೂರ್ಗೆ ಬಿಜೆಪಿಯಿಂದ ಸಿಎಂ ಆಫರ್ ಅಂತಿದ್ದಾರೆ. ತರೂರ್ ಬಗ್ಗೆ ಭವಿಷ್ಯ ನುಡಿದ ಜ್ಯೋತಿರ್ವಿಜ್ಞಾನಿ. ತರೂರ್ ಬೇರೆ ಪಾರ್ಟಿಯಿಂದ ಸಿಎಂ ಆಗುವಂಥ ಯೋಗವಿದೆ. ಕೇರಳ ಚುನಾವಣೆಯಲ್ಲಿ ಶಶಿ ತರೂರ್ಗೆ ಸಿಗಲಿದೆ ಖ್ಯಾತಿ. ಲಗ್ನಾಧಿಪತಿಗೆ ನಿಪುಣ ಯೋಗ. ಲಗ್ನ ಕರ್ಮಾಧಿಪತಿ ಬುಧನ ದಶೆ. ಚಂದ್ರಾಷ್ಟಮದ ಗುರು ಇರೋದ್ರಿಂದ ತರೂರ್ ನಿಸ್ವಾರ್ಥಿ.
ಶಶಿ ತರೂರ್ಗೆ ಸ್ವಲ್ಪ ಬೇಜವಾಬ್ದಾರಿಯ ವರ್ತನೆಯೂ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಅವರು ಮೋಸಗಾರ ಅಲ್ಲ ಅಂತ ಹೇಳಿದ್ದಾರೆ. ಸದ್ಯ ತರೂರ್ಗೆ ಪಕ್ಷದಿಂದ ಉಚ್ಚಾಟನೆಯ ದುರ್ಯೋಗ ಇದೆ. ಜೂನ್ ನಂತರ ಬಲಿಷ್ಠವಾದ ಉನ್ನತ ಸ್ಥಾನ ಏರುವಂತಹ ಯೋಗ ಇದೆ. ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರ ಭವಿಷ್ಯ ಇದು. ಶಶಿ ತರೂರ್ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿಯಿಂದ ಸಿಎಂ ಆಫರ್ ಬರುತ್ತೆ ಅವರಿಗೆ ಆ ಯೋಗ ಇದೆ. ಕೇರಳದ ಚುನಾವಣೆಯಲ್ಲಿ ಶಶಿ ತರೂರ್ಗೆ ಏನಿದೆ, ತುಂಬಾನೇ ಖ್ಯಾತಿ ಸಿಗತ್ತೆ. ಸಿಎಂ ಆಫರ್ ಏನ್ ಸಿಗ್ತಿದೆಯಲ್ಲ, ಇದು ಅವರನ್ನ ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಿದೆ ನೋಡಿ ಅಂತ ನುಡಿದಿದ್ದಾರೆ ಜ್ಯೋತಿರ್ವಿಜ್ಞಾನಿ. ಶಶಿ ತರೂರ್ಗೆ ಬೇರೆ ಪಾರ್ಟಿಯಿಂದ ಸಿಎಂ ಆಗುವಂತಹ ಆಫರ್ ಬರುತ್ತೆ, ಯೋಗ ಇದೆ. ಕೇರಳ ಚುನಾವಣೆಯಲ್ಲಿ ಶಶಿ ತರೂರ್ಗೆ ಸಿಗುತ್ತೆ ಖ್ಯಾತಿ. ಇನ್ನು ಅವರ ಕುಂಡಲಿಯನ್ನ ನೋಡೋದಾದ್ರೆ ಲಗ್ನಾಧಿಪತಿಗೆ ನಿಪುಣ ಯೋಗವಿದೆ. ಲಗ್ನದಲ್ಲಿ ಕರ್ಮಾಧಿಪತಿ ಬುಧನ ದಶೆ ಇದೆ. ಚಂದ್ರಾಷ್ಟಮದ ಗುರು ಇರೋದ್ರಿಂದ ಶಶಿ ತರೂರ್ ನಿಸ್ವಾರ್ಥಿ ಅಂತ ಹೇಳಿದ್ದಾರೆ. ಶಶಿ ತರೂರ್ಗೆ ಸ್ವಲ್ಪ ಬೇಜವಾಬ್ದಾರಿಯ ವರ್ತನೆಯೂ ಇದೆ. ಶಶಿ ತರೂರ್ಗೆ ಈಗೋ ಕೂಡ ಇದೆ, ಆದ್ರೆ ಮೋಸಗಾರರಲ್ಲ ಅಂತ ಹೇಳಿದ್ದಾರೆ ಈ ಜ್ಯೋತಿಷ ವಿಜ್ಞಾನಿ. ಸದ್ಯ ತರೂರ್ಗೆ ಪಕ್ಷದಿಂದ ಉಚ್ಚಾಟನೆಯ ದುರ್ಯೋಗ ಇದೆಯಂತೆ. ಜೂನ್ ನಂತರ ಬಲಿಷ್ಠವಾದ ಉನ್ನತ ಸ್ಥಾನ ಏರುವಂತಹ ಯೋಗ. ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರ ಭವಿಷ್ಯ ಇದು. ಶಶಿ ತರೂರ್ಗೆ ಸಂಬಂಧಪಟ್ಟಂತಹ ಸ್ಟೋರಿ ಒಂದನ್ನು ತೋರಿಸ್ತಿದ್ದೀವಿ, ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿಯಿಂದ ಸಿಎಂ ಆಫರ್ ಅವ್ರಿಗೆ ಬರ್ತಂತೆ. ಈಗ ಸದ್ಯಕ್ಕೆ ಅವರಿಗೆ ಪಕ್ಷದಿಂದ ಉಚ್ಚಾಟನೆಯ ದುರ್ಯೋಗ ನಡೀತಿದೆ, ಆದರೆ ಅವರ ಭವಿಷ್ಯ ತುಂಬಾನೇ ಚೆನ್ನಾಗಿದೆ. ಶಶಿ ತರೂರ್ಗೆ ಬೇರೆ ಪಾರ್ಟಿಯಿಂದ ಸಿಎಂ ಆಗುವಂತಹ ಯೋಗ ಬರುತ್ತೆ. ಕೇರಳದ ಚುನಾವಣೆಯಲ್ಲಿ ಶಶಿ ತರೂರ್ಗೆ ಖ್ಯಾತಿಯೂ ಸಿಗುತ್ತಂತೆ. ಯಾಕೆ ಅಂದರೆ ಅವರ ಜನ್ಮ ಕುಂಡಲಿಯನ್ನು ವಿಶ್ಲೇಷಿಸಿದಂತಹ ಜ್ಯೋತಿಷ್ಯ ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ಹೇಳಿರೋ ಪ್ರಕಾರ ಲಗ್ನಾಧಿಪತಿ ಯಾರಿದ್ದಾರೆ ಅವರ ಕುಂಡಲಿಯಲ್ಲಿ ನಿಪುಣ ಯೋಗ ಇದೆ. ಅಲ್ಲಿ ಲಗ್ನದಲ್ಲಿ ಕರ್ಮಾಧಿಪತಿ ಬುಧನ ದಶೆ ಇದೆ. ಚಂದ್ರಾಷ್ಟಮದ ಗುರು ಇರೋದ್ರಿಂದ ತರೂರ್ ಕೂಡ ಒಳ್ಳೆ ಮನುಷ್ಯ, ನಿಸ್ವಾರ್ಥಿ, ಸ್ವಲ್ಪ ಬೇಜವಾಬ್ದಾರಿ ವರ್ತನೆ ಇದೆ, ಆದರೆ ಮೋಸಗಾರ ಅಲ್ಲ. ಈಗೋ ಅವರು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸದ್ಯ ಶಶಿ ತರೂರ್ಗೆ ಏನಾದರೂ ದುರ್ಯೋಗಗಳು ಇದ್ರೂ ಕೂಡ ಅದು ಜೂನ್ ನಂತರ ಅದೆಲ್ಲ ಸರಿ ಹೋಗಿ ಬಲಿಷ್ಠವಾದಂತಹ ಉನ್ನತ ಸ್ಥಾನ ಏರುವಂತಹ ಯೋಗ ಇದೆ ಅಂತ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಈಗ ಕೇರಳದ ಚುನಾವಣೆಯಲ್ಲಿ ನಂತರ ಏನಾಗುತ್ತೆ ಅನ್ನುವಂಥ ಅನೇಕ ಕುತೂಹಲಗಳ ಮಧ್ಯೆ, ಈ ಒಂದು ಪವರ್ ಜಟಾಪಟಿಯ ಮಧ್ಯೆ ಇದೀಗ ಶಶಿ ತರೂರ್ ಅವರ ಭವಿಷ್ಯವನ್ನ ಕೂಡ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ನುಡಿದಿರೋ ಅಂಥದ್ದು. ಇಲ್ಲ ಕೇರಳದಿಂದ ಅವರಿಗೆ ಟಿಕೆಟ್ ಸಿಗತ್ತೆ, ಜೊತೆಗೆ ಬೇರೆ ಪಾರ್ಟಿಯಿಂದ ಸಿಗತ್ತೆ, ಅಲ್ಲಿ ಅವರು ಸಿಎಂ ಆಗ್ತಾರೆ. ಬಿಜೆಪಿಯಿಂದ ಆಗುವಂತಹ ಸಾಧ್ಯತೆ ಇದೆ. ಬಿಜೆಪಿಯವರು ಅವರಿಗೆ ಸಿಎಂ ಆಗುವಂತಹ ಆಫರ್ ಅನ್ನ ಕೊಡ್ತಾರೆ ಅಂತ ಹೇಳಿರುವಂಥದ್ದು. ತರೂರ್ ಬಗ್ಗೆ ಭವಿಷ್ಯ ನುಡಿದ ಜ್ಯೋತಿರ್ವಿಜ್ಞಾನಿ ತರೂರ್ ಬಗ್ಗೆ ಬೇರೆ ಪಾರ್ಟಿಯಿಂದ ಸಿಎಂ ಆಗುವಂತಹ ಯೋಗವಿದೆ ಅಂತ ಕೂಡ ಹೇಳಿದ್ದಾರೆ. ಕೇರಳ ಚುನಾವಣೆಯಲ್ಲಿ ಶಶಿ ತರೂರ್ಗೆ ಖ್ಯಾತಿ ಸಿಗತ್ತಂತೆ. ಲಗ್ನಾಧಿಪತಿಗೆ ನಿಪುಣ ಯೋಗ, ಲಗ್ನ ಕರ್ಮಾಧಿಪತಿ ಭುಜನ ದಶೆ, ಚಂದ್ರಾಷ್ಟಮದ ಗುರು ಇವೆಲ್ಲ ಸೇರಿ ಶಶಿ ತರೂರ್ಗೆ ಒಳ್ಳೆಯ ಯೋಗ ಲಭಿಸುತ್ತೆ. ಸದ್ಯಕ್ಕೆ ಅವರ ಟೈಮ್ ಅಷ್ಟು ಚೆನ್ನಾಗಿಲ್ಲ. ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಒಂದು ದುಷ್ಟ ಯೋಗ ಇದೆ, ಆದರೆ ಪರಿಹಾರವಾಗತ್ತೆ. ಜೂನ್ ನಂತರ ತುಂಬಾನೇ ಒಳ್ಳೆ ಟೈಮ್ ಬರುತ್ತೆ ಅವರಿಗೆ. ಬಲಿಷ್ಠವಾದಂತಹ ಉನ್ನತ ಸ್ಥಾನಕ್ಕೆ ಅವರು ಹೋಗ್ತಾರೆ ಅಂತ ಜ್ಯೋತಿಷ್ಯ ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ಭವಿಷ್ಯವನ್ನ ನುಡಿದಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ತೋರಿಸ್ತಿದ್ದೀವಿ. ಕೈ ನಾಯಕನ ಬಗ್ಗೆ ಬೇರೆ ಪಕ್ಷದಿಂದ ಸಿಎಂ ಯೋಗ ಅಂತ ಹೇಳಿದ್ವಿ. ಯಾರು ಅಂತ ನೋಡೋದಾದ್ರೆ ಈಗ ಶಶಿ ತರೂರ್ ಅವರಿಗೆ ಅಂತ ಬಯಲಾಗಿರುವಂಥದ್ದು. ಅವರಿಗೆ ಮುಖ್ಯಮಂತ್ರಿ ಒಂದು ಆಗುವಂಥ ಯೋಗ ಇದೆ ಅಂತ ಈಗ ಜ್ಯೋತಿಷ್ಯ ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪರಿಶೀಲನೆ ಮಾಡಿದ್ದಾರಂತೆ ಅವರ ಜನ್ಮ ಕುಂಡಲಿಯನ್ನ, ಜಾತಕವನ್ನ, ಅದನ್ನ ನೋಡಿ ಹೇಳಿದ್ದಾರಂತೆ. ಆದರೆ ಅವರಿಗೆ ಸಿಎಂ ಆಗುವಂತಹ ಯೋಗ ಇರೋದು ಅವರ ಪಾರ್ಟಿಯಿಂದಲ್ಲ. ಅವರು ಪಾರ್ಟಿ ಚೇಂಜ್ ಮಾಡ್ತಾರೆ, ಬೇರೆ ಪಾರ್ಟಿಯಿಂದ ಆಫರ್ ಬರುತ್ತೆ. ಬಿಜೆಪಿಯಿಂದ ಸಿಎಂ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಜ್ಯೋತಿಷ್ಯ ವಿಜ್ಞಾನಿ ಪ್ರಕಾಶ್ ಅಮ್ಮಣ್ಣಯ್ಯನವರು ನುಡಿದ ಭವಿಷ್ಯವನ್ನೇ ನೋಡೋದಾದ್ರೆ ಖಂಡಿತವಾಗಿಯೂ ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಯೋಗ ಇದೆ. ಆ ಕೈ ನಾಯಕ ಯಾರಿದ್ದಾರೆ ಶಶಿ ತರೂರ್ ಅವರ ಜಾತಕವನ್ನ ನಾನು ವಿಶ್ಲೇಷಣೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ.
ಸೊ ಕೇರಳದಿಂದ ಅವರಿಗೆ ಏನಾದರೂ CM ಆಗುವಂತಹ ಆಫರ್ ಬರುತ್ತೆ ಅನ್ನೋದಾದ್ರೆ ಅದು BJP ಪಕ್ಷದಿಂದ ಬರುತ್ತೆ. ಸದ್ಯಕ್ಕೆ ಪಕ್ಷದಿಂದ ಉಚ್ಚಾಟನೆ ಆಗುವಂತಹ ದುರ್ಯೋಗ ನಡೀತಿದೆ. ತದನಂತರ ಒಳ್ಳೆಯ ಯೋಗಗಳು ಅವರಿಗೆ ಜೂನ್ ನಂತರ ಬರುತ್ತೆ ಅಂತ ಹೇಳಿದ್ದಾರೆ.